ಓಂ ನಮೋ ಭಗವತೆ ಹನುಮಂತ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮನೇಲಿರ್ತಕ್ಕಂಥ ಮಕ್ಕಳು, ದೇಶದಲ್ಲಿರ್ತಕ್ಕಂಥ ಮಕ್ಕಳು, ನಮ್ಮ ಪಕ್ಕದ ಮಗನೇ ಮಕ್ಕಳು, ಯಾರೇ ಮಕ್ಕಳಾಗಲಿ, ನಮಗೆ ತುಂಬ ಸ್ನೇಹಿತರು ಆಪ್ತರಾಗಿರ್ತಾರೆ, ಅವರ ಮಕ್ಕಳಾಗಲಿ, ಆ ಮಕ್ಕಳನ್ನು ಎಷ್ಟು ಮುದ್ದಾಗಿ ಆಟ ಆಡಿಸ್ತೀವಿ, ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೋತೀವಿ. ಆದರೆ ಎಲ್ಲೋ ಒಂದು ಕಡೆ ಆ ಮಕ್ಕಳಿಗೆ ಸಣ್ಣ ಪುಟ್ಟ ಅಲ್ಪ ಅನಾರೋಗ್ಯ ಕಾಡಿದಾಗ, ಪುಟ್ಟ ಜ್ವರ ಬಂದಾಗ, ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ ಆ ಸಂದರ್ಭಕ್ಕನುಸಾರವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಹೈಂದವ ಒಂದು ಅನುಭವಗಳಲ್ಲಿ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಪ್ರತಿ ವಿಷಯದಲ್ಲೂ ಕೂಡ ಭಗವಂತನ ಅಂಶ ಕೂಡ ಇದ್ದು, ಭಗವಂತನ ಕೃಪೆಗೆ ನಾವು ಪಾತ್ರರಾದಾಗ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಜ್ವರ, ಈಗಾಗಲೇ ಎಲ್ಲ ಕಡೆ ಡಾಕ್ಟರ್ಸು ತುಂಬ ನವನವೀನ ಪದ್ಧತಿಗಳು ಕೂಡ ಇವತ್ತಿನ ದಿವಸ ನಮಗೆ ಸಿಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾವ ಸೌಕರ್ಯಗಳೂ ಇರಲಿಲ್ಲ. ಅಂಥ ಸಮಯದಲ್ಲಿ ನಾವು ಈಗಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ತಗೊಳ್ಳಿ, ದೊಡ್ಡ ದೊಡ್ಡ ಒಂದು ಉನ್ನತ ಅಧಿಕಾರಿಗಳ ತಗೊಳ್ಳಿ, ಅವರು ಪುಟ್ಟ ಹಳ್ಳಿಗಳಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಜ್ವರ ಬಂದಾಗ, ಅನಾರೋಗ್ಯ ಕಾಡಿದಾಗ ಡಾಕ್ಟ್ರ್ ಇರೋದಿಲ್ಲ, ಔಷಧಿ ಇರೋದಿಲ್ಲ, ಆದರೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು, ಪವಾಡ ಸದೃಶ ರೀತಿಯಲ್ಲಿ ಆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದನ್ನು ನಾವು ಕಂಡಿದ್ದೀವಿ. ಅದೇ ನಮ್ಮ ಪದ್ಧತಿ, ಅದೇ ನಮ್ಮ ಆಚಾರ ವಿಚಾರಗಳಲ್ಲಿ ಇಂದಿಗೂ ಸಹ ಮಕ್ಕಳಿಗೆ ಪುಟ್ಟ ಜ್ವರ ಬರ್ತಾ ಇದೆ, ಜ್ವರ ತುಂಬ ಕಾಡ್ತಾ ಇದೆ, ಅಥವಾ ಜ್ವರದಿಂದ ಬಳಲ್ತಾ ಇದೆ ಅಂತಂದಾಗ ನಮ್ಮ ಸಂಪ್ರದಾಯ ನಂಬಿಕೆಯ ಪ್ರಕಾರ ಆ ಜ್ವರವನ್ನು ಒಂದು ಸಣ್ಣ ಪುಟ್ಟ ಮಂತ್ರದಿಂದ, ಒಂದು ವಿಶೇಷವಾದ ಮಂತ್ರದಿಂದ, ತಂತ್ರದಿಂದ ಆ ಜ್ವರವನ್ನು ಕೂಡ ನಾವು ಕಡಿಮೆ ಮಾಡಬಹುದಾದಂಥ ಒಂದು ಪದ್ಧತಿ ಕೂಡ ನಮ್ಮಲ್ಲಿದೆ. ಅದಕ್ಕೆ ನಾವು ಯಂತ್ರ ಮಂತ್ರ ತಂತ್ರ ಅಂತೀವಿ. ಯಂತ್ರಗಳನ್ನು ಒಂದು ಕಡೆ ಉಪಯೋಗಿಸ್ತೀವಿ, ಮಂತ್ರಗಳನ್ನು ಒಂದು ಕಡೆ ಉಪಯೋಗಿಸ್ತೀವಿ, ತಂತ್ರಗಳು, ಸೂಕ್ಷ್ಮ ತಂತ್ರಗಳು. ಹೇಗೆ ದೊಡ್ಡ ಮನೆ ಇರುತ್ತೆ, ಆ ಮನೆಗೆ ಒಂದು ಪುಟ್ಟ ಬೀಗ ಇರುತ್ತೆ, ಆ ಬೀಗಕ್ಕೆ ಅದಕ್ಕೂ ಒಂದು ಸಣ್ಣ ಬೀಗದ ಕೈ, ಇಡೀ ಮನೆಯನ್ನು ಆ ಬೀಗದ ಕೈ ಎಷ್ಟು ಬೇಗ ಆ ಬೀಗವನ್ನು ತೆಗೆದು ಆ ಮನೆಯನ್ನು ಪ್ರವೇಶ ಮಾಡೋಕ್ಕೆ ನಮ್ಗೆ ಹೇಗೆ ಮಾಡುತ್ತೋ ಅದೇ ರೀತಿ ಸಣ್ಣ ತಂತ್ರ ಇದೆ. ಮಕ್ಕಳಿಗೆ ಜ್ವರ ಬಂದಾಗ ನಂಬಿಕೆಯ ಪ್ರಕಾರ ನೋಡೋಕೆ ಹೋದಾಗ ಒಂದು ಆ ತಂತ್ರ ಏನು ಅಂದರೆ, ಮಕ್ಕಳಿಗೆ ಜ್ವರ ಬಂದಾಗ ಆ ಮಕ್ಕಳ ತಲೆಯ ಮೇಲೆ ಬಲಗೈಯನ್ನು ಇರಿಸಿ ನಾವು ಶುದ್ಧವಾದ ನೀರು, ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಬೆಚ್ಚಗೆ ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ತಗೊಂಡು ಆ ನೀರಿನಲ್ಲಿ ನಾವು ಎಲ್ಲಿ ಈ ಒಂದು ರವಿ ಬೆರಳು ಅಂತಾರೆ, ಸೂರ್ಯದ ಬೆರಳು, ಉಂಗುರದ ಬೆರಳನ್ನು ಆ ನೀರಿಗೆ ಟಚ್ ಮಾಡಿ ಒಂದು ಪುಟ್ಟ ಸಣ್ಣ ಮಂತ್ರ, ಆ ಮಂತ್ರ ಏನಿಲ್ಲ, ಈ ರೀತಿ ಇರುತ್ತೆ: ಓಂ ಚಾಮುಂಡಾಯ ನಮಃ ಜ್ವರಂ ಅರಹರ, ಓಂ ಚಾಮುಂಡಾಯ ನಮಃ ಜ್ವರಂ ಅರಹರ, ಓಂ ಚಾಮುಂಡಾಯ ನಮಃ ಜ್ವರಂ ಅರಹರ. ಈ ಮಂತ್ರವನ್ನು 11 ಬಾರಿ ಹೇಳಿ ಒಂದು ಸ್ವಲ್ಪ ನೀರನ್ನು ಮಗುವಿಗೆ ಕುಡಿಸಿದ್ದೇ ಆದರೆ ತಕ್ಷಣ ಮಗುವಲ್ಲಿ ಚೇತರಿಕೆ ಕಾಣ್ಕೊಳ್ಳುತ್ತೆ, ಅಥವಾ ಬೇಗ ಕೂಡ ವಾಸಿಯಾಗ್ತಕ್ಕಂಥ ಪದ್ಧತಿ ನಮ್ಮಲ್ಲೂ ಕೂಡ ಇದೆ. ಪ್ರತಿಯೊಂದು ನಂಬಿಕೆಯ ಆಧಾರ, ಪ್ರತಿಯೊಂದು ನಮ್ಮ ಒಂದು ಆಚಾರ ವಿಚಾರ, ಪ್ರತಿಯೊಂದು ಕೂಡ ನಮ್ಮಲ್ಲಿರ್ತಕ್ಕಂಥ ಇತಿಹಾಸ. ಅದಕ್ಕೆ ನಾವು ಸನಾತನ ನಿತ್ಯ ನೂತನ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.